ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಎಸ್ ಜೈಶಂಕರ್ ಅವರು ಮತ್ತೆ ಪೊಲಿಟಿಕಲ್ ಗ್ಯಾಂಬ್ಲಿಂಗ್ ಶುರು ಮಾಡಿದ್ದಾರೆ. ಇವರು ಚೀನಾ ದೇಶಕ್ಕೆ ಸ್ನೇಹದ ಆಮಂತ್ರಣ ನೀಡಿದ್ದಾರೆ. ಇದನ್ನ ರಾಜಕೀಯ ಪಂಡಿತರು 21ನೇ ಶತಮಾನದ ಮೋಸ್ಟ್ ಪವರ್ಫುಲ್ ಅಲಯನ್ಸ್ ಅಂತ ಕರೀತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತಾ? ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಕೆಲವು ವರ್ಷಗಳ ಹಿಂದೆ ಇಂಡಿಯಾ ಅಂಡ್ ಚೈನೀಸ್ ಸೋಲ್ಜರ್ಸ್ ಮಧ್ಯೆ ಬಾರ್ಡರ್ ಅಲ್ಲಿ ಘರ್ಷಣೆ ಉಂಟಾಗಿತ್ತು. ಚೈನಾ ದೇಶ ಇಂಡಿಯನ್ ಟೆರಿಟರಿ ಮೇಲೆ ಆಕ್ರಮಣ ಮಾಡಿತ್ತು. ಇದಕ್ಕೆ ರಿಟಾಲಿಯೇಟ್ ಆಗಿ ಇಂಡಿಯಾ ಚೈನಾ ದೇಶದ ಮೇಲೆ ದೊಡ್ಡ ಮಟ್ಟದ ತಾರೀಫ್ ಹಾಕಿ ಚೈನಾ ದೇಶದ ಹಲವಾರು ಕಂಪನಿಗಳನ್ನ, ಆಪ್ ಗಳನ್ನ ಮತ್ತೆ ವಸ್ತುಗಳನ್ನ ಬ್ಯಾನ್ ಮಾಡಿತ್ತು. ಅಟ್ ಪ್ರೆಸೆಂಟ್ ಈ ಎರಡು ಬದ್ಧ ವೈರಿಗಳು ಡೊನಾಲ್ಡ್ ಟ್ರಂಪ್ ರ 5 ತಾರೀಫ್ ಕಾರಣದಿಂದ ಮತ್ತೆ ಒಂದಾಗಿದ್ದಾರೆ. ಮುಖ್ಯವಾಗಿ ನರೇಂದ್ರ ಮೋದಿ ಅವರು 7 ವರ್ಷಗಳ ನಂತರ ಚೀನಾ ದೇಶಕ್ಕೆ ತೆರಳಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆಗಳೇನಂದ್ರೆ, ಅಮೆರಿಕ ದೇಶವನ್ನ ಎದುರಕೊಂಡು ಚೀನಾ ದೇಶದ ಪರವಾಗಿ ನಿಲ್ಲೋದಕ್ಕೆ ಭಾರತಕ್ಕೆ ಸಾಧ್ಯನಾ? ಅಷ್ಟಕ್ಕೂ ಚೀನಾ ದೇಶ ನಂಬಿಕೆಗೆ ಅರ್ಹನಾ? ಅಥವಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಈ ಎರಡು ದೇಶಗಳು ನಿಜವಾಗ್ಲೂ ಒಂದಾಗಿ ಅಮೆರಿಕ ದೇಶದ ಪಾರುಪತ್ಯಕ್ಕೆ ಅಂತ್ಯ ಆಡ್ತಾರಾ? ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಕ್ಲಾಸಿಕ್ ಟಜಲ್ ಬಿಟ್ವೀನ್ ಎಕನಾಮಿಕ್ಸ್ ಅಂಡ್ ಜಿಯೋ ಪಾಲಿಟಿಕ್ಸ್. ಇಂಡಿಯಾ ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡಿ ಇಂಡೈರೆಕ್ಟ್ ಆಗಿ ಉಕ್ರೇನ್ ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ರಷ್ಯಾ ದೇಶಕ್ಕೆ ಫಂಡ್ ಮಾಡ್ತಾ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ 50% ತಾರೀಫ್ ಇಂಪೋಸ್ ಮಾಡ್ತಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ 2022ರಿಂದ 2025 ಒಳಗೆ ರಷ್ಯಾದ 38% ಕ್ರೂಡ್ ಆಯಿಲ್ ಇಂಡಿಯಾಗೆ ಇಂಪೋರ್ಟ್ ಆಗಿದೆ. ಆದ್ರೆ 47% ರಷ್ಯಾದ ಆಯಿಲ್ ಚೈನಾಗೆ ಹೋಗಿದೆ. ಈಗ ನೀವೇ ಲಾಜಿಕಲಿ ಥಿಂಕ್ ಮಾಡಿ, ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನಿಜವಾಗ್ಲೂ ಆಯಿಲ್ ಪರ್ಚೇಸ್ ಬಗ್ಗೆ ಕನ್ಸರ್ನ್ ಇದ್ದಿದ್ರೆ ಅವರು ಎಲ್ಲರಿಗಿಂತ ಜಾಸ್ತಿ ತಾರೀಫ್ನ ಚೈನಾ ದೇಶದ ಮೇಲೆ ಹಾಕ್ಬೇಕಾಗಿತ್ತು. ಆದ್ರೆ ಅವ್ರ ಮೇಲೆ ಕೇವಲ 30% ಮಾತ್ರ ಹಾಕಿರೋದು. ಕಂಪೇರ್ ಟು ಇಂಡಿಯಾ 20% ಲೆಸ್ ಇದೆ. ಇನ್ನೂ ಶಾಕಿಂಗ್ ವಿಷಯ ಏನಂದ್ರೆ, ಇದೇ 2022-25 ಒಳಗೆ ಯುರೋಪಿಯನ್ ಯೂನಿಯನ್ ರಷ್ಯಾದಿಂದ ಬರೋ LNG ಅಂಡ್ ಪೈಪ್ಲೈನ್ ಗ್ಯಾಸ್ ನ ಲಾರ್ಜೆಸ್ಟ್ ಬೈಯರ್ ಆಗಿದೆ. ಇವ್ರಿಗೆ ರಷ್ಯಾದ 51% LNG ಅಂಡ್ 37% ಪೈಪ್ಲೈನ್ ಗ್ಯಾಸ್ ಇಂಪೋರ್ಟ್ ಆಗಿದೆ. ಇಷ್ಟೇ ಅಲ್ಲ, 2024ರಲ್ಲಿ ರಷ್ಯಾದಿಂದ ಅಮೆರಿಕ ದೇಶಕ್ಕೆ $300 ಬಿಲಿಯನ್ ವ್ಯಾಲ್ಯೂ ಇರೋ ಗೂಡ್ಸ್ ಹೋಗಿದೆ. ಇದರಲ್ಲಿ ಫರ್ಟಿಲೈಸರ್ಸ್, ಪೆಲಾಡಿಯಂ ಅಂಡ್ ಯುರೇನಿಯಂ ರೀತಿಯ ರೇರ್ ಅರ್ತ್ ಮೆಟೀರಿಯಲ್ಸ್ ಕೂಡ ಇದಾವೆ. ಇದೆಲ್ಲ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತವನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರಿಗೆ ಇಂಡಿಯನ್ ಎಕಾನಮಿಯ ಬ್ಯಾಕ್ ಬೋನ್ ಬೇಕು. ಅಂದ್ರೆ ಇವರು $99 ಬಿಲಿಯನ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆಕ್ಚುಲಿ ಇದು ಭಾರತಕ್ಕೆ ಡೇಂಜರ್ ಝೋನ್. ನೋಡಿ, ಭಾರತದ ಯಾವುದೇ ಪಕ್ಷದ ನಾಯಕರಾದರೂ ಸಹ, ವೆದರ್ ಬಿಜೆಪಿ ಆರ್ ಕಾಂಗ್ರೆಸ್, ಇಂಡಿಯನ್ ಅಗ್ರಿಕಲ್ಚರ್ ಮಾರ್ಕೆಟ್ಗೆ ಯಾವುದೇ ಫಾರಿನ್ ಕಂಪನಿಗಳಿಗೆ ಎಂಟ್ರಿ ಕೊಡೋದಕ್ಕೆ ಬಿಡಲ್ಲ. ಇದೇ ಕಾರಣಕ್ಕೆ ಇಂಡಿಯಾ ಅಮೆರಿಕನ್ ರೈಸ್ ಮೇಲೆ 70-80% ತಾರೀಫ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ಮೇಲೆ 30-60% ತಾರೀಫ್ ಹಾಕಿದೆ. ಇನ್ ಕೇಸ್ ನಮ್ಮ ದೇಶದ ಅಗ್ರಿಕಲ್ಚರ್ ಸೆಕ್ಟರ್ ನ ಫಾರಿನ್ ಕಂಪನೀಸ್ ಗಳಿಗೆ ಓಪನ್ ಮಾಡಿದ್ರೆ ಭಾರತದ ಕೋಟ್ಯಾಂತರ ಜನರ ಜೀವನನೇ ನಾಶ ಆಗುತ್ತೆ. ಯಾಕಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಸೆಕ್ಟರ್ 15 ಕೋಟಿಗೂ ಹೆಚ್ಚು ಜನಕ್ಕೆ ಉದ್ಯೋಗ ನೀಡಿದೆ. ಅಂದ್ರೆ ಅಮೆರಿಕದ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಅರ್ಧ ಭಾಗಕ್ಕೆ ಸಮ. ಅಂಡ್ ಅಮೆರಿಕನ್ ಫಾರ್ಮರ್ಸ್ ಗೆ ಇಂಡಿಯನ್ ಅಗ್ರಿಕಲ್ಚರ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋ ಪವರ್ ಇದೆ. ಹೇಗೆ ಅಂದ್ರೆ, ಒಬ್ಬ ಇಂಡಿಯನ್ ಫಾರ್ಮರ್ ಹತ್ರ ಆವರೇಜ್ ತಗೊಂಡ್ರೆ ಕೇವಲ 0.74 ಹೆಕ್ಟಾರ್ಸ್ ಮಾತ್ರ ಹೊಲ ಇರುತ್ತೆ. ಇದೇ ಅಮೆರಿಕದಲ್ಲಿ ನೋಡಿದ್ರೆ ಒಬ್ಬ ರೈತನ ಹತ್ತಿರ ಆವರೇಜ್ 188 ಹೆಕ್ಟಾರ್ಸ್ ಹೊಲ ಇರುತ್ತೆ. ಭಾರತದಲ್ಲಿ 1 ಎಕರೆ ಇದ್ರೆ ಅದರಲ್ಲಿ ಪೂರ್ತಿ ಕುಟುಂಬದವರು ಕೆಲಸ ಮಾಡ್ತಾರೆ. ಆದ್ರೆ ಅಮೆರಿಕದಲ್ಲಿ 500 ಎಕರೆ ಹೊಲನ ಒಬ್ನೇ ಉಳುಮೆ ಮಾಡ್ತಾನೆ. ಅದು ಕೂಡ ಯಾರ ಸಹಾಯ ಇಲ್ದೇನೆ, ಕೇವಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ಒಂದ್ ಕಡೆ ನಮ್ಮ ರೈತರು 15-30% ಇಂಟ್ರೆಸ್ಟ್ ಗೆ ಲೋನ್ ತಗೊಂಡು ಅದನ್ನ ರೀಪೇ ಮಾಡಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ರೆ, ಇನ್ನೊಂದ್ ಕಡೆ ಅಮೆರಿಕದಲ್ಲಿರೋ ರೈತರು ಕೇವಲ 3-5% ಇಂಟ್ರೆಸ್ಟ್ ಗೆ ಲೋನ್ ತಗೊಂಡು ಎಕ್ಸೆಪ್ಷನಲ್ ಗವರ್ನಮೆಂಟ್ ಸಬ್ಸಿಡಿ ಪಾಲಿಸೀಸ್ ನ ಯೂಸ್ ಮಾಡಿ ಬಂಗಾರದ ಬೆಳೆ ತೆಗಿತಾರೆ. ಇದರಿಂದ ಅಮೆರಿಕದವರು ತಮ್ಮ ಟೆಕ್ನಾಲಜಿ, ಆಟೋಮೇಷನ್ ಅಂಡ್ ಗವರ್ನಮೆಂಟ್ ಸಪೋರ್ಟ್ ಇಂದ ಹೆಚ್ಚು ಇಳುವರಿ ಮಾಡಿ ಯಾವ ತರ ಕಡಿಮೆ ಬೆಲೆಯಲ್ಲಿ ತಮ್ಮ ಪ್ರಾಡಕ್ಟ್ ನ ಮಾರಾಟ ಮಾಡಬಹುದು ಅಂದ್ರೆ, ನಮ್ಮ ದೇಶದ ರೈತ ಸಮುದಾಯನೇ ನಾಶ ಆಗುತ್ತೆ. SBI ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ 1 ಲೀಟರ್ ಹಾಲಿನ ಬೆಲೆ ₹50 ಇದೆ. ಇನ್ ಕೇಸ್ ನಮ್ಮ ಡೈರಿ ಸೆಕ್ಟರ್ ನ ಅಮೆರಿಕನ್ ಕಂಪನಿಗಳಿಗೆ ಓಪನ್ ಮಾಡಿದ್ರೆ ಭಾರತದಲ್ಲಿ ಮಿಲ್ಕ್ ಪ್ರೈಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಮೆರಿಕನ್ ಡೈರಿ ಇಂಡಸ್ಟ್ರಿ ಇಸ್ ಹೆವಿಲಿ ಸಬ್ಸಿಡೈಸ್ಡ್. ಅಂದ್ರೆ ಅಮೆರಿಕದವರು ಕೇವಲ ₹25 1 ಲೀಟರ್ ಹಾಲ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದಕ್ಕೆ ಟ್ರಾನ್ಸ್ಪೋರ್ಟ್ ಅಂಡ್ ಕೋಲ್ಡ್ ಸ್ಟೋರೇಜ್ ಅಂತ ₹4 ಅಂಡ್ ಲ್ಯಾಂಡಿಂಗ್ ಪ್ರೈಸ್ ₹3 ಆಡ್ ಮಾಡಿದ್ರೆ ಅಟ್ ದಿ ಎಂಡ್ ನಮ್ ದೇಶದಲ್ಲಿ ₹32 1 ಲೀಟರ್ ಹಾಲ್ ಸಿಗುತ್ತೆ. ಇದನ್ನ ನಮ್ಮ ರೈತರ ₹50 ಪರ್ ಲೀಟರ್ ಗೆ ಕಂಪೇರ್ ಮಾಡಿದ್ರೆ 36% ಕಡಿಮೆ. ಇನ್ ಕೇಸ್ ಅಮೆರಿಕನ್ ಪ್ರೊಡ್ಯೂಸ್ ಇಂಡಿಯನ್ ಮಾರ್ಕೆಟ್ ಗೆ ಬಂದ್ರೆ ನಮ್ ದೇಶದಲ್ಲಿ ಹಾಲಿನ ಬೆಲೆ 15-25% ಕಡಿಮೆ ಆಗುತ್ತೆ. ಇದರಿಂದ ನಮ್ಗೆ ಅಂದ್ರೆ ಕನ್ಸ್ಯೂಮರ್ಸ್ ಗೆನೋ ಒಳ್ಳೇದೇ. ಆದ್ರೆ ನಮ್ಮ ರೈತರು ಈ ಇಂಟೆನ್ಸ್ ಕಾಂಪಿಟೇಷನ್ ಇಂದ ತಮ್ಮ ಮಿಲ್ಕ್ ಪ್ರೈಸ್ ನ ಕಡಿಮೆ ಮಾಡ್ಕೋಬೇಕು. ಇದರಿಂದ ಇವರ ಜೀವನಾಂಶನೇ ಹೋಗುತ್ತೆ.
ಅಟ್ ದಿ ಎಂಡ್ ನಮ್ಮ ದೇಶದ ರೈತರ ಪರಿಸ್ಥಿತಿ ಊಹೆನ ಮಾಡೋದಕ್ಕೂ ಕೂಡ ಆಗಲ್ಲ. ಹೇಗೆ ಅಂದ್ರೆ ಅಮೆರಿಕದ ಕಡಿಮೆ ಬೆಲೆಯ ಪ್ರಾಡಕ್ಟ್ಸ್ ನಮ್ಮ ದೇಶದ ಮೇಲೆ ಸುನಾಮಿ ರೀತಿ ಅಪ್ಪಳಿಸುತ್ತೆ. ರಾತ್ರೋರಾತ್ರಿ ನಮ್ಮ ದೇಶದ ರೈತರು ದಿವಾಳಿಗಳಾಗ್ತಾರೆ. ಇದರಿಂದ ಮಾಸ್ ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗಿ ನಮ್ಮ ದೇಶದ ಎಕಾನಮಿನೇ ಡಿಸ್ಟ್ರಾಯ್ ಆಗುತ್ತೆ. ಇದರ ಜೊತೆ ನಮ್ಮ ಇಂಡಿಯನ್ ಪೀಪಲ್ಸ್ ಯಾವಾಗ ಅಮೆರಿಕನ್ ಪ್ರಾಡಕ್ಟ್ಸ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ತಾರೋ ಆಗ ಅಮೆರಿಕ ಏನಾದ್ರೂ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ ತನ್ನ ಫುಡ್ ಸಪ್ಲೈ ಸ್ಟಾಪ್ ಮಾಡಿದ್ರೆ ನಮ್ಗೆ 1943ರ ಬೆಂಗಾಲ್ ಫೆಮೈನ್ ರೀತಿಯ ವಿನಾಶಕಾರಿ ಪರಿಸ್ಥಿತಿ ಉಂಟಾಗುತ್ತೆ. ಯಾಕಂದ್ರೆ 1943ರ ಬೆಂಗಾಲ್ ಫೆಮೈನ್ ಭಾರತ ಕಂಡ ಅತ್ಯಂತ ವರ್ಸ್ಟ್ ಟ್ರಾಜಿಡಿ. ಲಕ್ಷಾಂತರ ಜನರು ಹಸಿವಿನಿಂದ ಸತ್ತಿರ್ತಾರೆ. ಇವಾಗ್ಲೂ ಕೂಡ ಈ ಸಂಗತಿ ಭಾರತವನ್ನ ಭಯ ಬಿಡಿಸುತ್ತೆ. ಇದೇ ಕಾರಣಕ್ಕೆ ನಮ್ಮ ಗೋರ್ಮೆಂಟ್ ಅಗ್ರಿಕಲ್ಚರ್ ಇಂಡಸ್ಟ್ರಿನ ಫಾರಿನ್ ಕಂಪನಿಗಳಿಗೆ ಓಪನ್ ಮಾಡ್ತಾ ಇಲ್ಲ. ಹೆಚ್ಚು ತಾರೀಫ್ ಗಳನ್ನ ಬೇರೆ ದೇಶದ ಪ್ರಾಡಕ್ಟ್ಸ್ ಮೇಲೆ ಹಾಕಿ ಆ ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗೋ ತರ ಮಾಡಿ ಭಾರತದ ಜನರು ಆ ಪ್ರಾಡಕ್ಟ್ ನ ಖರೀದಿ ಮಾಡದೇ ಇರೋ ತರ ಪರಿಸ್ಥಿತಿ ಸೃಷ್ಟಿಸಿ ನಮ್ಮ ದೇಶದ ಬೆನ್ನೆಲುಬಾಗಿರೋ ರೈತರನ್ನ ಕಾಪಾಡ್ತಾ ಇದೆ. ದಿಸ್ ಇಸ್ ದಿ ರಿಯಲ್ ರೀಸನ್ ವೈ ಟ್ರಂಪ್ ನಮ್ಮ ದೇಶದ ಮೇಲೆ ಅತಿ ಹೆಚ್ಚು ತಾರೀಫ್ ಹಾಕಿರೋದು. ಇದಕ್ಕೆ ಪ್ರತ್ಯುತ್ತರ ನೀಡಿರೋ ಭಾರತ ನಮ್ಮ ಬಾರ್ಡರ್ಸ್ ಮೇಲೆ ದಾಳಿ ಮಾಡಿ ನಮ್ಮ ಸೋಲಾರ್ ಇಂಡಸ್ಟ್ರಿನ ಡಿಸ್ಟ್ರಾಯ್ ಮಾಡಿ ನಮ್ಮ ಭಾರತದ ವಿರುದ್ಧ ಕುತಂತ್ರ ಮಾಡಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಾ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ತೋರಿಸಿರೋ ಕುತಂತ್ರಿ ಚೀನಾ ದೇಶದ ಜೊತೆ ಸಂಬಂಧ ಬೆಳೆಸೋದು ಹೊರಟಿದ್ದಾರೆ. ಇದರಿಂದ ಕೆಲವರು ಕೆಂಡಾಮಂಡಲಾಗಿದ್ದಾರೆ. ರಾಜಕೀಯದಲ್ಲಿ ಒಂದು ಫೇಮಸ್ ಸಿದ್ಧಾಂತ ಇದೆ, ಜಿಯೋ ಪಾಲಿಟಿಕ್ಸ್ ಅಂತ ಬಂದ್ರೆ ಇಲ್ಲಿ ಯಾರು ಶತ್ರುಗಳಿಲ್ಲ, ಯಾರಿಗೂ ಯಾರು ಮಿತ್ರರಲ್ಲ, ಇರೋದೆಲ್ಲ ಆಯಾ ದೇಶಗಳ ತಮ್ಮ ಪರ್ಮನೆಂಟ್ ಇಂಟ್ರೆಸ್ಟ್. ಅಮೆರಿಕ ದೇಶ ಇವತ್ತು ನಮ್ಮ ಎಕಾನಮಿನ ಡಿಸ್ಟ್ರಾಯ್ ಮಾಡೋದಕ್ಕೆ ಹೊರಟಿದೆ. ಸೊ ಇವತ್ತು ನಮ್ಗೆ ಶತ್ರುವಾಗಿರೋ ಚೀನಾ ದೇಶನೇ ನಮ್ಗೆ ಮಿತ್ರ. ಆಕ್ಚುಲಿ ಈ ಎರಡು ದೇಶಗಳು ಒಂದಾಗಿ ಮ್ಯಾಜಿಕ್ ಮಾಡಬಹುದು. ಸ್ವಲ್ಪ ನೀವೇ ಇಮ್ಯಾಜಿನ್ ಮಾಡಿ, ಈ ಎರಡು ದೇಶಗಳ ಮಾರ್ಕೆಟ್ ಸೈಜ್ ನೋಡಿ. ಭಾರತದಲ್ಲಿ 140 ಕೋಟಿ ಜನ, ಚೀನಾದಲ್ಲಿ 140 ಕೋಟಿ ಜನ. ವರ್ಲ್ಡ್ ಅಲ್ಲಿರೋ ಟೋಟಲ್ ಪಾಪ್ಯುಲೇಷನ್ ತಗೊಂಡ್ರೆ 34% ಈ ಎರಡು ದೇಶಗಳಲ್ಲೇ ಇದ್ದಾರೆ. ಇದರಲ್ಲಿ 93 ಕೋಟಿ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಇದ್ದಾರೆ. ಈ ಎರಡು ದೇಶಗಳು ಒಂದಾದ್ರೆ ಒಂದು ಪವರ್ ಹೌಸ್ ಕ್ರಿಯೇಟ್ ಆಗುತ್ತೆ. ಹೌದು, ಇವರಿಬ್ಬರ ನಡುವೆ ಬಾರ್ಡರ್ ಸಮಸ್ಯೆ ಇದೆ, ಆದ್ರೆ ಎಕನಾಮಿಕ್ಸ್ ಅನ್ನೋ ಲಾಜಿಕ್ ನೋಡಿದ್ರೆ ಒಂದು ಪಾಸಿಟಿವ್ ವೈಬ್ ಇದೆ. ಇಂಡಿಯಾ ಚೈನಾ ಪಾರ್ಟ್ನರ್ಶಿಪ್ ಇಂದ ಈ ಎರಡು ದೇಶಗಳಿಗೆ ಮಾತ್ರ ಬೆನಿಫಿಟ್ ಇಲ್ಲ, ಪೂರ್ತಿ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ರೀಶೇಪ್ ಆಗುತ್ತೆ. ಇದರಿಂದ ಒಂದು ಸೂಪರ್ ಪವರ್ ಕ್ರಿಯೇಟ್ ಆಗುತ್ತೆ. ಪ್ರಪಂಚದ ಯಾವುದೇ ದೇಶ ಆದ್ರೂ ಸಹ ಇವರಿಬ್ಬರನ್ನ ಟಚ್ ಮಾಡೋಕ್ಕಾಗಲ್ಲ. ಈಗ ಭಾರತ ಮತ್ತೆ ಚೀನಾ ಒಂದು ಆಗೋದು ತುಂಬಾ ಅನಿವಾರ್ಯ. ಯಾಕಂದ್ರೆ ಈ ಎರಡು ದೇಶಗಳ ಮೇಲೆ ಅಮೆರಿಕ ಸಮರ ಸಾರ್ತಾ ಇದೆ. ಇನ್ ಕೇಸ್ ಇಂಡಿಯಾ ಚೈನಾ ಒಂದಾದ್ರೆ ಯಾವುದೇ ದೇಶ ಆದ್ರೂ ಸಹ ನಮ್ಗೆ ಡಿಕ್ಟೇಟ್ ಮಾಡೋ ಪೊಸಿಷನ್ ಅಲ್ಲಿ ಇರಲ್ಲ. ಈಗ ಬ್ರಿಕ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಇದು ನ್ಯಾಟೋಗೆ ಅಂಡ್ ಅಮೆರಿಕಾಗೆ ಒಂದು ದೊಡ್ಡ ಚಾಲೆಂಜ್. ಇದೆಲ್ಲ ನೋಡಿದ್ಮೇಲೆ ಮೂಡೋ $1 ಬಿಲಿಯನ್ ಪ್ರಶ್ನೆ ಏನಂದ್ರೆ, ನಾವು ಅಮೆರಿಕ ದೇಶಕ್ಕೆ ಟಕ್ಕರ್ ಕೊಟ್ಟು ಚೀನಾ ದೇಶವನ್ನ ನಂಬೋದಾ? ದ ಆನ್ಸರ್ ಇಸ್ ನೋ. ಯಾವುದೇ ಕಾರಣಕ್ಕೂ ನಾವು ಚೀನಾ ದೇಶವನ್ನ ನಂಬಬಾರದು. ಯಾಕಂದ್ರೆ ಒಂದು ಎಕನಾಮಿಕ್ ಟ್ರೂತ್ ಇದೆ, ನಾವು ಅಮೆರಿಕ ದೇಶವನ್ನ ಯಾವುದೇ ಕಾರಣಕ್ಕೂ ಸಹ ಎದುರುಪಡೋದಕ್ಕಾಗಲ್ಲ. ಯಾಕಂದ್ರೆ ಇವರಿಬ್ಬರ ನಡುವೆ ಇರೋ ಸಂಬಂಧ ನಮ್ಮ ಊಹೆಗೂ ಮೀರಿದ್ದು. 2000ನೇ ಇಸ್ವಿಯಲ್ಲಿ ಇಂಡಿಯಾ US ಟ್ರೇಡ್ ವ್ಯಾಲ್ಯೂ $20 ಬಿಲಿಯನ್ ಇರುತ್ತೆ. ಇದೇ 2024ರಲ್ಲಿ ಇದು $118 ಬಿಲಿಯನ್ ಗೆ ತಲುಪಿದೆ. ಅಂಡ್ ಇಂಡಿಯಾ $45 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇದೆ. ಈ ಸರ್ಪ್ಲಸ್ ನಮ್ಮ ದೇಶದ ಎಕನಾಮಿಕ್ ಲೈಫ್ ಲೈನ್. ಮೊದಲನೇದಾಗಿ ನಮ್ಮ ದೇಶದ $200 ಬಿಲಿಯನ್ IT ಸೆಕ್ಟರ್ ಕಂಪ್ಲೀಟ್ ಆಗಿ ಅಮೆರಿಕ ದೇಶದ ಮೇಲೆ ಡಿಪೆಂಡ್ ಆಗಿದೆ. ನಾವು ಪ್ರೊಡ್ಯೂಸ್ ಮಾಡೋ 50% ಆಫ್ IT ಎಕ್ಸ್ಪೋರ್ಟ್ಸ್ ಅಮೆರಿಕ ದೇಶಕ್ಕೆ ತಲುಪೋದು. IT ದಿಗ್ಗಜ ಕಂಪನಿಗಳಾದ ಇನ್ಫೋಸಿಸ್, ವಿಪ್ರೋ ಅಂಡ್ TCS ಕಂಪನಿಗಳ ಕಂಪ್ಲೀಟ್ ರೆವೆನ್ಯೂ ಅಮೆರಿಕನ್ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇದಲ್ಲದೆ ನಾವು ಇವತ್ತು ಯೂಸ್ ಮಾಡ್ತಾ ಇರೋ ಡಿಜಿಟಲ್ ಆಪ್ಸ್ ಲೈಕ್ ಜಿಮೇಲ್ ಫಾರ್ ಕಮ್ಯುನಿಕೇಶನ್, ವಾಟ್ಸ್ಆಪ್ ಫಾರ್ ಚಾಟ್ ಅಂಡ್ ಮೆಸೇಜಿಂಗ್, ಪವರ್ ಪಾಯಿಂಟ್ ಫಾರ್ ಪ್ರೆಸೆಂಟೇಶನ್, ಆಂಡ್ರಾಯ್ಡ್ ಫಾರ್ ಮೊಬೈಲ್ ಕಂಪ್ಯೂಟಿಂಗ್, ಚಾಟ್ GPT, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಈ ಎಲ್ಲಾ ಕಂಪನಿಗಳು ಅಮೆರಿಕ ದೇಶದ ಪ್ಲಾಟ್ಫಾರ್ಮ್. ಸೊ ಅಮೆರಿಕದ ಬೇರು ಇಂಡಿಯಾದಲ್ಲಿ ದೊಡ್ಡದಾಗಿ ಹಬ್ಬಿದೆ. ಅಂಡ್ ನಮ್ಮ ಭಾರತವನ್ನ ಫಾರ್ಮಸ್ಯೂಟಿಕಲ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತಾರೆ. ನಮ್ಮ 40% ಫಾರ್ಮಸಿ ಪ್ರಾಡಕ್ಟ್ಸ್ ಅಮೆರಿಕ ದೇಶಕ್ಕೆ ಎಕ್ಸ್ಪೋರ್ಟ್ ಆಗೋದು. ಇಷ್ಟೇ ಅಲ್ಲ, ಟೆಕ್ಸ್ಟೈಲು, ಕೆಮಿಕಲ್ಲು, ಜೆಮ್ಸು ಅಂಡ್ ಜ್ಯುವೆಲರಿ, ಈ ಎಲ್ಲ ಐಟಮ್ಸ್ ಗಳ ಬಿಗ್ಗೆಸ್ಟ್ ಇಂಪೋರ್ಟರ್ ಅಮೆರಿಕ ದೇಶದವರೇ ಆಗಿದ್ದಾರೆ. ಅಂಡ್ ಇವರ ಜೊತೆ ನಾವು ಡಿಫೆನ್ಸ್ ಕೋಆಪರೇಷನ್ ಕೂಡ ಮಾಡ್ಕೊಂಡಿದ್ದೀವಿ. 2008ರಲ್ಲಿ 0% ಸಪ್ಲೈ ಇದ್ದಿದ್ದು 2024 ನಮ್ಮ ಟೋಟಲ್ ಮಿಲಿಟರಿ ಇಂಪೋರ್ಟ್ ಅಲ್ಲಿ 10% ಅಮೆರಿಕದಿಂದ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅಮೆರಿಕ, ರಷ್ಯಾ ಅಂಡ್ ಫ್ರಾನ್ಸ್ ನಂತರ ಭಾರತಕ್ಕೆ 3ನೇ ಅತಿ ದೊಡ್ಡ ಆರ್ಮ್ ಸಪ್ಲೈಯರ್ ಆಗಿದೆ. ಇದು ಆಕ್ಚುಲಿ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಡಿಫೆನ್ಸ್ ರಿಲೇಶನ್ಶಿಪ್ ಬಿಲ್ಡ್ ಆಗೋದು ದಶಕಗಳ ನಂಬಿಕೆ ಮೇಲೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಸ್ವಾರ್ಥ ಮತ್ತೆ ದುರಂಕಾರ ಹೊಂದಿರೋ ದೇಶ. ಆದ್ರೆ ಚೀನಾ ನಂಬಿಕೆ ದ್ರೋಹಿ. ಚೀನಾ ಮಾಡಿರೋ ಮೋಸವನ್ನ ಭಾರತ ಯಾವತ್ತೂ ಕೂಡ ಕ್ಷಮಿಸಲ್ಲ. 1950ರಲ್ಲಿ ಆಗಿನ ಪ್ರಧಾನಿ ನೆಹರು ಅವರು ಒಂದು ಇನಿಷಿಯೇಟಿವ್ ಘೋಷಣೆ ಮಾಡ್ತಾರೆ. ಹಿಂದಿ ಚೀನಿ ಬಾಯಿ ಬಾಯಿ, ಅಂದ್ರೆ ಇಂಡಿಯಾ ಅಂಡ್ ಚೈನಾ ಬ್ರದರ್ಸ್ ಇದ್ದಾಗೆ ಅಂತ ಹೇಳ್ತಾರೆ. 1954ರ ಪಂಚಶೀಲ ಅಗ್ರಿಮೆಂಟ್ ಅಲ್ಲಿ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡ್ತೀವಿ ಅಂತ ಈ ಎರಡು ದೇಶಗಳು ಅಗ್ರಿಮೆಂಟ್ ಮಾಡ್ತವೆ. ಆಕ್ಚುಲಿ UN ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮನೆಂಟ್ ಮೆಂಬರ್ಶಿಪ್ ನಮ್ಮ ಭಾರತ ದೇಶಕ್ಕೆ ಸಿಗ್ಬೇಕಾಗಿತ್ತು.
ಆದ್ರೆ ನೆಹರು ಅವರು ಚೀನಾ ದೇಶಕ್ಕೆ ಈ ಮೆಂಬರ್ಶಿಪ್ ನ ಸಿಗುವಾಗ ಮಾಡ್ತಾರೆ. ನೆಹರು ಅವರು ಒಂದ್ ಕಡೆ ಬ್ರದರ್ಸ್ ಅಂತ ಹೇಳ್ತಿದ್ರೆ, ಇನ್ನೊಂದ್ ಕಡೆ ಚೀನಾ ಸೀಕ್ರೆಟ್ ಆಗಿ ಭಾರತದ ಮೇಲೆ ಮಸ್ಲಾತ್ ಮಾಡಿತ್ತು. 1962 ಅಕ್ಟೋಬರ್ 20 ಚೀನಾ ಭಾರತದ ಮೇಲೆ ಆಕ್ರಮಣಕಾರಿ ಯುದ್ಧ ಮಾಡುತ್ತೆ. ಇದರಲ್ಲಿ ನಮ್ಮ ದೇಶದ ಸಾವಿರಾರು ಸೈನಿಕರು ಸಾವನ್ನಪ್ತಾರೆ. ನಮ್ಮ ದೇಶದ ಎಕನಾಮಿ ಸತ್ತೋಗುತ್ತೆ. ನಮ್ಮ ಗ್ರೋತ್ ರೇಟ್ ಪಾತಾಳಕ್ಕಿಳಿಯುತ್ತೆ. ಕೊನೆಗೆ ಇಂಡಿಯಾ ಅಮೆರಿಕ ಅಂಡ್ ಇಂಗ್ಲೆಂಡ್ ಮುಂದೆ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ರು ನೆಹರು ಅವರು. ಅಟ್ ದಿ ಎಂಡ್ ಕನ್ಕ್ಲೂಷನ್ ಏನಂದ್ರೆ, ಚೈನಾ ಅಂಡ್ ಇಂಡಿಯಾ ಒಂದಾಗ್ತಿರೋದು ಪರ್ಫೆಕ್ಟ್ ಎಕನಾಮಿಕ್ ಸೆನ್ಸ್ ಅನ್ಸುತ್ತೆ. ಇಬ್ಬರ ಬಳಿ 280 ಕೋಟಿ ಜನಸಂಖ್ಯೆ ಇದೆ. ಇಬ್ಬರು ಜೊತೆಗೂಡಿದ್ರೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಿಟಲ್ಸ್ ಆಗ್ಬೋದು. ವೆಸ್ಟರ್ನ್ ಡಾಮಿನೆನ್ಸ್ ನ ಕಡಿಮೆ ಮಾಡಿ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರಗಳಾಗ್ಬೋದು. ಆದ್ರೆ ಆರ್ಟ್ಸ್ ರಿಯಾಲಿಟಿ ಏನಂದ್ರೆ, ಎಕನಾಮಿಕ್ಸ್ ಅನ್ನೋದು ಕಥೆಯ ಕೇವಲ ಇಂಟ್ರೊಡಕ್ಷನ್ ಮಾತ್ರ. ಪೂರ್ತಿ ಸಿನಿಮಾ ಅಂದ್ರೆ ಅದು ನಮ್ಮ ಇತಿಹಾಸ. ಭಾರತ ದೇಶ ಚೀನಾ ದೇಶವನ್ನ ನಂಬ್ದಾಗೆಲ್ಲ ಭಾರತಕ್ಕೆ ಬೇರೆ ದೇಶದ ಎದುರು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿರುತ್ತೆ. ಬೇರೆ ದೇಶಗಳ ಬಳಿ ಭಿಕ್ಷೆ ಎತ್ತೋ ಪರಿಸ್ಥಿತಿ ಮಾತ್ರ ನಮ್ಗೆ ಉಳಿದಿರುತ್ತೆ. ಎಸ್, ಅಮೆರಿಕ ಇಸ್ ನಾಟ್ ಅ ಗುಡ್ ಪಾರ್ಟ್ನರ್. ಇವರು ಭಾರತದ ಮೇಲೆ ಡಾಮಿನೆಂಟ್ ತೋರಿಸ್ತಾರೆ. ಇವರು ಕೇವಲ ತಮ್ಮ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಬೇರೆಯವ್ರನ್ನ ತುಳಿದು ಬೆಳೆದಿದೆ ಇವರ ದೇಶದ ಹಿಸ್ಟ್ರಿ. ಎಷ್ಟೋ ಸಮಾಧಿಗಳ ಮೇಲೆ ಆ ದೇಶ ಇವತ್ತು ಶ್ರೀಮಂತ ಆಗಿರೋದು. ಆದ್ರೆ ಅಮೆರಿಕ ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಇದು. ಇವರು ಒಂಥರ ನಮ್ಗೆ ಗೊತ್ತಿರೋ ರಾಕ್ಷಸರು. ನಾವು ಇವರ ಸಿಸ್ಟಮ್ಸ್ ಅಂಡ್ ಲಿಮಿಟ್ಸ್ ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಆನ್ ದಿ ಅದರ್ ಹ್ಯಾಂಡ್, ಚೀನಾ ಅಂದ್ರೆ ಬೆಟ್ರೇಯಲ್ಗೆ ಫೇಮಸ್. ಮೋಸ, ವಂಚನೆ, ಕುತಂತ್ರ ಈ ದೇಶದ ಹುಟ್ಟು ಗುಣ. ಇವತ್ತು ನಮ್ ಜೊತೆ ಚೆನ್ನಾಗೇ ಇರ್ಬೋದು, ಆದ್ರೆ ಇವರ ಮೋಸದ ಇತಿಹಾಸನ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಕೊನೆಗೆ ಗೊತ್ತಿರೋ ರಾಕ್ಷಸನಾದ ಅಮೆರಿಕದ ಜೊತೆಗೆ ಇರೋದಾ ಅಥವಾ ಮೋಸ ಕುತಂತ್ರ ತುಂಬಿರೋ ಚೀನಾದ ಜೊತೆ ಕೈ ಜೋಡಿಸೋದ ಅನ್ನೋದು ಭಾರತದ ಮುಂದಿರೋ 21ನೇ ಶತಮಾನದ ಅತಿ ದೊಡ್ಡ ಪ್ರಶ್ನೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್.